ಬಿ ಸರೋಜಾದೇವಿಯವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಇದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಇದು ತುಂಬಲಾಗದ ಒಂದು ನಷ್ಟ. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರು ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿ ಹುಟ್ಟಿ ಇಡೀ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ನಟಿಸಿ ಅವರ ಪ್ರತಿಭೆಯನ್ನು ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಕೂಡ ಗೌರವಿಸಿದೆ. ಏಕೆಂದರೆ ಅವರು ಅಪ್ಪಟ ಗ್ರಾಮೀಣ ಸೊಡಗು ಮತ್ತು ಗ್ರಾಮೀಣ ಸೊಬಗು ಅಂತಲೂ ಹೇಳ್ಬೋದು. ಸೊ ಅವರು ಈಗಿನ ಈ ಪೀಳಿಗೆಯ ಎಲ್ಲ ನಟಿಯರಿಗೆ ಅವರು ಆದರ್ಶವಾಗಿರ್ತಾರೆ. ಅವರು ಯಾವಾಗಲೂ ಅವರು ಮಾಡಿದಂಥ ಚಿತ್ರಗಳ ಮೂಲಕ ಅದು ನಾಯಕಿ ನಟಿ ಆಗ್ಬೋದು ಅಥವಾ ಪೋಷಕಿ ನಟಿಗೆ ಆಗ್ಬೋದು, ಅದ್ಭುತವಾದಂಥ ಸ್ವಾಭಾವಿಕವಾಗಿ ಬಂದಂಥ ಅದೊಂದು ಪ್ರತಿಭೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತೇನೆ. ನಾನು ಒಂದು 10-12 ವರ್ಷದಿಂದ ಒಂದು ಮದುವೆಯಲ್ಲಿ ಭೇಟಿಯಾಗಿದ್ದೆ. ಬಹಳ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದರು. ಯಾವಾಗಲೂ ನಗುಮುಖ. ಸೊ ಅಂದರೆ ಬಹಳ ಸರಳತೆ ಕೂಡ ಇತ್ತು ಅವ್ರಿಗೆ. ಸೊ ನಾನು ದೊಡ್ಡ ನಟಿ ಅನ್ನುವ ಏನು ಆ ಥರ ಇರಲಿಲ್ಲ, ಭಾಳ ಸರಳತೆಯೂ ಇತ್ತು. ಒಂಥರ ಗಟ್ಟಿ ಧ್ವನಿ, ಚೆನ್ನಾಗಿ ಮಾತಾಡ್ಸೋದು. ಅಲ್ಲ, ನನಗೆ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ, ಇನ್ನೊಂದು ಭಾಗ್ಯವಂತರು. ಯಾಕೆಂದರೆ ಭಾಗ್ಯವಂತರಲ್ಲಿ ಅದು ಒಂದು ಕೌಟುಂಬಿಕ ಕತೆ. ಯಾವ ರೀತಿ ಮಕ್ಕಳು ದಾರಿ ತಪ್ತಾರೆ, ಅದನ್ನು ಯಾವ ರೀತಿ ತಂದೆ ತಾಯಿಗಳು ಎಷ್ಟು ಕಷ್ಟವನ್ನು ಅನುಭವಿಸ್ತಾರೆ ಅನ್ನೋದನ್ನ ಬಹಳ ಚೆನ್ನಾಗಿ